ಶಿವರಾತ್ರಿಯನ್ನು ವ್ರತಗಳ ರಾಜ ಅಂತ ಕರೀತಾರೆ. ರಾಜ ಅಂದಾಗ ಅಲ್ಲಿ ಮಹತ್ವ ಅನ್ನೋದು ಇದ್ದೇ ಇರುತ್ತೆ. ಹಾಗಿದ್ರೆ ಶಿವರಾತ್ರಿಯ ಮಹತ್ವ ಏನು? ತೀರ್ಥರಾಜ ಅಂಥೇಳಿ ನಾವು ಆಗಲೇ ನಾನು ಹೇಳಿದೆ, ತೀರ್ಥರಾಜ ಅಂತ ಹೇಗೆ ತ್ರಿವೇಣಿ ಸಂಗಮವನ್ನು ಹಲವು ಪುಷ್ಕರಗಳನ್ನು ನಾವು ಕರಿತೀವೋ, ಅದೇ ರೀತಿ ವ್ರತಗಳಲ್ಲೆಲ್ಲ ವರಮಹಾಲಕ್ಷ್ಮಿ ವ್ರತ, ಗೌರಿ ವ್ರತ, ಗಣೇಶ ವ್ರತ, ಅನಂತ ವ್ರತ, ಈಗೆಲ್ಲ ವ್ರತಗಳು ತುಂಬ ಬರುತ್ತೆ ನಮ್ಮ ಧರ್ಮದಲ್ಲಿ. ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠತಮವಾಗಿರತಕ್ಕಂತಹ ಒಂದು ವ್ರತ ಅಂತಂದರೆ ಮಹಾಶಿವರಾತ್ರಿಯ ವ್ರತ, ಅಂದರೆ ವ್ರತ ರಾಜ ಅಂಥೇಳಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ. ಆ ಸಮಯದಲ್ಲಿ ನಾವು ಆ ಶಿವಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಒಂದು ಫಲ ನಮಗೆ ಸಿಗುವುದರಿಂದ ಇನ್ನಿತರ ವ್ರತಗಳಿಗಿಂತ ಇದರ ಒಂದು ಫಲ ಅನ್ನತಕ್ಕಂಥದ್ದು ಉತ್ಕೃಷ್ಟವಾದಂತಹ ಮಟ್ಟದಲ್ಲಿ ಮನುಷ್ಯನಿಗೆ ಲಭ್ಯವಾಗಿ ಆ ಮೂಲಕ ಆತ್ಮೋದ್ಧಾರಕ್ಕೆ ಕಾರಣ ಆಗುವುದರಿಂದ ಅದಕ್ಕೆ ನಾವು ವ್ರತರಾಜ ಅಂಥೇಳಿ ಹೇಳಿದ್ದಾರೆ. ಅದನ್ನು ರಾಜನ ಸ್ಥಾನದಲ್ಲಿ, ರಾಜ ಅಲ್ಲ ಚಕ್ರವರ್ತಿಯ ಸ್ಥಾನದಲ್ಲಿ ಈ ಮಹಾಶಿವರಾತ್ರಿಯ ವ್ರತ ಇರತಕ್ಕಂಥದ್ದು. ಅಂದರೆ ಶಾಸ್ತ್ರದಲ್ಲೂ ಅದನ್ನೇ ಹೇಳಿದೆ, ಶಿವರಾತ್ರೀತಿ ಇತಿ ಖ್ಯಾತ ಸರ್ವಯಜ್ಞೋತ್ತಮೋತ್ತಮ ಅಂತ. ಎಲ್ಲ ಯಜ್ಞಗಳಿಂದ ಅಶ್ವಮೇಧ, ಭೋಂಡರೀಕ, ರಾಜಸೂಯ ಹೀಗಿದ್ದೆಲ್ಲ ವ್ರತಗಳನ್ನೆಲ್ಲ ನಾವು ಕೇಳಿದ್ದೇವೆ, ಹಿಂದೆ ರಾಜ ಮಹಾರಾಜರೆಲ್ಲ ಮಾಡ್ತಾಯಿದ್ರು ಅಂತ. ಅಂತಹ ಒಂದು ಮಹಾ ಯಾಗಗಳನ್ನು ಮಾಡಿದಂತಹ ಫಲ ಅನ್ನತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ನಾವು ಶಿವಪೂಜೆಯನ್ನು ಮಾಡುವುದರಿಂದ ಲಭ್ಯ ಆಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ.